ಯಾವುದೇ ಯುವಕ ಆಗಿರ್ಲಿ ಅಥವಾ ಯಾವುದೇ ಹುಡುಗ ಆಗಿರ್ಲಿ ಅಥವಾ ಯಾವುದೇ ಪುರುಷ ವ್ಯಕ್ತಿಯನ್ನ ನೀವು ತೆಗೆದುಕೊಳ್ಳಿ, ಅಂತಹವರು ಯಾವುದೇ ಮಹಿಳೆಗೆ ಅಥವಾ ಯಾವುದೇ ಯುವತಿಗೆ ಅವರ ಇಚ್ಛೆ ಇಲ್ಲದೆ ಇದ್ರು ಕೂಡ, ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರು ಕೂಡ ಪದೇ ಪದೇ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಅಥವಾ ಅವ್ರು ಎಲ್ಲಾದ್ರೂ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಹಿಂಬಾಲಿಸ್ತಕ್ಕಂಥದ್ದು, ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇಂಟರ್ನೆಟ್ ಆಗಿರ್ಬೋದು ಅಥವಾ ಇಮೇಲ್ ಆಗಿರ್ಬೋದು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅವರ ಚಟುವಟಿಕೆಗಳನ್ನ ಮಾನಿಟರ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಪದೇ ಪದೇ ಮೆಸೇಜ್ ಅನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಕೂಡ ಪದೇ ಪದೇ ಕಾಲ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಇದಕ್ಕೆಲ್ಲ ನಾವು ಸ್ಟಾಕಿಂಗ್ ಅಂತ ಕರಿತೇವೆ. ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಸೈಬರ್ ಸ್ಟಾಕಿಂಗ್ ಅಂತಕ್ಕಂತಹ ಅಥವಾ ಆನ್ಲೈನ್ ಸ್ಟಾಕಿಂಗ್ ಅಂತಕ್ಕಂತಹ ಹೆಸರಿಂದ ಕೂಡ ಕರಿತೇವೆ. ಇದು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 78 ಪ್ರಕಾರ ಶಿಕ್ಷಾರ್ಹ ಅಪರಾಧ. ಒಂದು ವೇಳೆ ಯಾರಾದ್ರೂ ಈ ಒಂದು ಅಫೆನ್ಸ್ ಅನ್ನ ಮಾಡಿದ್ರೆ ಅವರಿಗೆ 3 ವರ್ಷ, ಅಂದ್ರೆ ಫಸ್ಟ್ ಟೈಮ್ ಏನಾದ್ರು ಈ ಅಫೆನ್ಸ್ ಅನ್ನ ಮಾಡಿದ್ರೆ ಅವರಿಗೆ 3 ವರ್ಷ ಶಿಕ್ಷೆ, ಅದರ ಜೊತೆಗೆ ದಂಡವನ್ನ ವಿಧಿಸ್ತಕ್ಕಂತ ಅವಕಾಶ ಇದೆ. ಒಂದು ವೇಳೆ ಇದೇ ಅಫೆನ್ಸ್ ಅನ್ನ ರಿಪೀಟ್ ಆಗಿ ಮಾಡಿದ್ರೆ ಆ ಅಫೆನ್ಸ್ಗೆ ಗರಿಷ್ಠ 5 ವರ್ಷಗಳ ಕಾಲ ಜೈಲು ಶಿಕ್ಷೆ, ಅದರ ಜೊತೆಗೆ ದಂಡ ವಿಧಿಸ್ತಕ್ಕಂತಹ ಅವಕಾಶ ಇದೆ.